ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬನ್ ದೋಸೆ ತೋರಿಸ್ತಾ ಇದ್ದೀನಿ. ಬನ್ ದೋಸೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಬೌಲಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಹಾಫ್ ಬೌಲಷ್ಟು ಮೊಸರು, ಗಟ್ಟಿ ಮೊಸರು ತೊಗೊಬೇಕು. ಒಗ್ಗರಣೆಗೆ ಜೀರಿಗೆ, ಉದ್ದಿನಬೇಳೆ ಮತ್ತು ಸಣ್ಣ ಕಟ್ ಮಾಡಿರೋದು ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ. ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ರವೆ ತೊಗೊಂಡಿದ್ನಲ್ಲ, 1 ಕಪ್ ಅಷ್ಟು, 1 ಬೌಲಷ್ಟು ರವೆ ಹಾಕ್ಕೊಂಬಿಡೋಣ. ಇದಕ್ಕೆ ಹಾಫ್ ಬೌಲಷ್ಟು ಕರ್ಡ್ ತೊಗೊಂಡಿದ್ದೆ, ಗಟ್ಟಿ ಮೊಸರು ತೊಗೊಬೇಕು. ಅದನ್ನು ಹಾಕಿದ್ದೀನಿ. ಸೇಮ್ ಬೌಲು ಹಾಫ್ ಬೌಲಷ್ಟು ನೀರು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು 5 ಮಿನಿಟ್ಸ್ ರೆಸ್ಟಿಗೆ ಬಿಟ್ಬಿಡೋಣ. ನೋಡಿ, ಈ ಥರ ಕಲಸಿಟ್ಟಿದ್ದೀನಿ. 5 ಮಿನಿಟ್ಸ್ ಹಂಗೆ ಬಿಟ್ಬಿಡೋಣ. ಇದನ್ನು ನೋಡಿ ಫ್ರೆಂಡ್ಸ್, ಫಸ್ಟು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕೊಂಡ್ಬಿಡೋಣ ಒಗ್ಗರಣೆಗೆ. ಸ್ವಲ್ಪ ಆಯಿಲ್ ಹಾಕಿದ್ಮೇಲೆ ಈಗ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಹಾಕೊಳ್ತೀವಿ, ಇಷ್ಟು ಹಾಕೊಳ್ತೀವಿ. ನೆಕ್ಸ್ಟು ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದು, ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ, ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಅದು ಫ್ರೈ ಆಗ್ತಾಯಿದೆ. ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಒಂದು ಮಿಕ್ಸಿ ಜಾರ್ಗೆ ನಾವು ಏನು ಕಲಸಿಟ್ಕೊಂಡಿದ್ವಲ್ಲ ರವೆ ಮತ್ತು ಮೊಸರು ಹಾಕಿ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗೆ ರುಬ್ಕೊಂಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ಇದು ರುಬ್ಕೊಂಡಿದ್ನಲ್ಲ ನೋಡಿ, ಈ ಥರ ಆಗಿರ್ಬೋದು. ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಬಿಡೋಣ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ನಾನು, ಇದು ಒಗ್ಗರಣೆದು ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ, ಇದಕ್ಕೆ 1/4 ಟೀ ಸ್ಪೂನಷ್ಟು ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಸಾಲ್ಟ್ ಇಷ್ಟ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಕಲಸಿದ್ದೀವಲ್ಲ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಲಿಲ್ಲ ಆವಾಗಲೇ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು 2 ಥರ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ಒಗ್ಗರಣೆ ಸೌಟಿರುತ್ತಲ್ಲ, ಅದರಲ್ಲಿ ಒಂದು ಸರಿ ಹಾಕಿ ತೋರಿಸ್ತೀನಿ, ಮತ್ತು ತವಾದಲ್ಲಿ ಒಂದು ಸರಿ ತೋರಿಸ್ತೀನಿ. ನೋಡಿ, 2 ಥರ ಮಾಡ್ಬೋದು. ಇದು ಚಿಕ್ಕ ಬನ್ಸ್ಬೇಕಂದ್ರೆ ಈ ಥರದ್ರಲ್ಲಿ ಹಾಕೊಬೋದು. ಸ್ವಲ್ಪ ಆಯಿಲ್ ಹಾಕ್ಕೊಂಬಿಡಿ ಇದಕ್ಕೆ. ಆಯಿಲ್ ಹಾಕ್ಕೊಂಬಿಟ್ಟು ಇದನ್ನು 1 ಸೌಟಷ್ಟು ಹಿಂಗೆ 1 ಸೌಟ್ ಹಾಕಿಬಿಟ್ಬಿಡ್ಬೇಕು. ಲೋ ಫ್ಲೇಮಲ್ಲೇ ಕಾಯಿಸಿ ಇದನ್ನು. ನೋಡಿ, ಒಂದು ಸೈಡ್ ಕಾಯ್ದಿದೆ ಇದು. ಈಗ ಉಲ್ಟಾ ಮಾಡಿಬಿಡೋಣ ಇದನ್ನು.
ನೋಡಿ ಉಲ್ಟಾ ಮಾಡ್ತಾ ಇದ್ದೀನಿ ಇದು. ಹಾಂ ನೋಡಿ ಫ್ರೆಂಡ್ಸ್, ಇದು ಈ ಥರ ರೆಡಿ ಆಯಿತು ನೋಡಿ. ನೋಡಿ ಈ ಥರನೂ ಮಾಡ್ಕೊಬೋದು ನೀವು. ನೋಡಿ ಪ್ಲೇಟಿಗೆ ಹಾಕಿ ತೋರಿಸ್ತೀನಿ. ಇದು ಇದರಲ್ಲಿ ಆಗಿಲ್ಲ ಅಂದರೆ ಅದರಲ್ಲಿ ಟ್ರೈ ಮಾಡಿ, ಅದರಲ್ಲಿ ಒಂದು ಸರಿ ಮಾಡ್ಬೋದು. ಇಲ್ಲಾಂದರೆ ಈ ಥರ ತವ ಇಟ್ಕೊಂಡು ತವದಲ್ಲಿ ಮಾಡ್ಬೋದು. ತವ ಇಟ್ಟಿದ್ದೀನಿ ನೋಡಿ, ಇದಕ್ಕೆ ಆಯಿಲ್ ಹಾಕೊಂಬಿಡೋಣ. ಆಯಿಲ್ ಹಾಕೊಂಡ್ಬಿಟ್ಟು ಇದು ಒಂದೊಂದೇ ಚಿಕ್ಕದಾಗಿ ಇದರಲ್ಲಿ ಸ್ಪ್ರೆಡ್ ಆಗುತ್ತೆ. ನೀವು ಅದರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ರೌಂಡಾಗಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ನೋಡಿ, ಬನ್ ಥರ ಸೇಮ್ ಬನ್ ಥರನೇ ಕಾಣುತ್ತೆ ನೋಡಿ. ಈ ಥರ ಮಾಡ್ಬೋದು ನಾವು, ತವದಲ್ಲೂ ಮಾಡ್ಬೋದು, ಇದು ಒಗ್ಗರಣೆದ್ರಲ್ಲೂ ಮಾಡ್ಬೋದು. ನೋಡಿದ್ರ ಫ್ರೆಂಡ್ಸ್, ಬನ್ ದೋಸೆ ಯಾವ ಥರ ಮಾಡ್ಬೋದು ಅಂತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ದೋಸೆ ಯಾವಾಗಲೂ ಮಾಡಿ ಬೇಜಾರಾದಾಗ ಈ ಥರ ಬನ್ ದೋಸೆ ಮಾಡ್ಕೊಳ್ಳಿ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.